ಓಕೆ, ದರ್ಶನ್ ಅಂಡ್ ಗ್ಯಾಂಗ್ಗೆ ಸ್ಟೋನಿ ಬ್ರೂಕ್ಸ್ ಕೆಲಸಗಾರರ ಹೇಳಿಕೆನೇ ಮುಳುವಾಗಬಹುದು. ಪಬ್ನಲ್ಲಿ ಊಟ ಸರ್ವ್ ಮಾಡ್ತಾ ಇದ್ದವರಿಂದ ಜಡ್ಜ್ ಮುಂದೆ ಹೇಳಿಕೆ ಆಗಿದೆಯಂತೆ. ರಾತ್ರಿ 11:30 ಸುಮಾರಿಗೆ ಸ್ಟೋನಿ ಬ್ರೂಕ್ಗೆ ದರ್ಶನ್ ಬಂದರು. ಈ ವೇಳೆ ಯಾರ್ಯಾರಿದ್ರು, ಪವನ್ ಎಷ್ಟು ಗಂಟೆಗೆ ಬಂದ, ಪವನ್ ಬಂದ ಬಳಿಕ ದರ್ಶನ್ ಜೊತೆಯಲ್ಲಿ ಯಾರ್ಯಾರು ಎದ್ದು ಹೋದರು, ಅಂದರೆ ಡೈರೆಕ್ಟಾಗಿ ಅವ್ರು ಶೆಡ್ಗೆ ಹೋದ್ರಲ್ಲ ಅಲ್ಲಿಂದ, ಅದು CCTVಯಲ್ಲಿ ಸೆರೆಯಾಗಿರುವಂತೆ ಜಡ್ಜ್ ಮುಂದೆ 164 ಸ್ಟೇಟ್ಮೆಂಟ್ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಹಾಗಾಗಿ ಪಬ್ ಕೆಲಸಗಾರರ ಹೇಳಿಕೆಯಿಂದ ಈ ಪ್ರಕರಣಕ್ಕೆ ಮತ್ತಷ್ಟು ಬಲ ಬಂದಿದೆ ಅಂತಕ್ಕಂಥದ್ದು. ಯಾಕೆಂದರೆ ಇವರನ್ನ ಸಾಕ್ಷಿದಾರರನ್ನಾಗಿ ಪರಿಗಣಿಸ್ತಾರೆ. ಯಾರು ಈ ಪಬ್ನ ಸರ್ವರ್ಸ್ ಯಾರಿದ್ದಾರೆ, ಊಟ ಸಪ್ಲೈ ಮಾಡ್ತಾ ಇದ್ದವರು, ಇವರನ್ನ ಸಾಕ್ಷಿದಾರರನ್ನಾಗಿ ಪರಿಗಣಿಸಿ ಕೋರ್ಟ್ ಮುಂದೆ ತಂದು ಕಟಕಟಿಯಲ್ಲಿ ನಿಲ್ಲಿಸಿ ಸಾಕ್ಷಿ ಹೇಳಿಸ್ತಾರೆ. ಇದನ್ನು ಪ್ರೈಮರಿ ಎವಿಡೆನ್ಸ್ ಅಂತ ಕರೆಯೋದು. ಯಾವತ್ತೂ ಕೂಡ ಪ್ರತ್ಯಕ್ಷದರ್ಶಿಗಳನ್ನೇ ಪ್ರೈಮರಿ ಎವಿಡೆನ್ಸ್. ನಿಮಗೆ ಟೆಕ್ನಿಕಲ್ ಎವಿಡೆನ್ಸು, ಫೋಟೋ, ವಿಡಿಯೋ ಇವೆಲ್ಲ ಸೆಕೆಂಡರಿ ಎವಿಡೆನ್ಸ್ಗಳಾಗ್ಬಿಡುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಉಮೇಶ್ ಅವರಿಂದ ಪಡ್ಕೊಂಡ್ಬಿಡ್ತೀನಿ. ಉಮೇಶ್, ಇವಾಗ 164 ಸ್ಟೇಟ್ಮೆಂಟ್ ಆಗಿದೆಯಾ ಅಥವಾ ಮಾಡಬೇಕು ಅನ್ನೋ ಪ್ಲ್ಯಾನ್ನಲ್ಲಿ ಪೊಲೀಸರು ಇದ್ದಾರಾ? 164 ಸ್ಟೇಟ್ಮೆಂಟಿಂದಾಗಿ ಇವರು ಸಾಕ್ಷಿದಾರರಾಗ್ತಾರಾ? ನಾಳೆ ದಿನ ಕೋರ್ಟ್ಗೆ ಬಂದು ಸಾಕ್ಷ್ಯ ಹೇಳ್ತಾರಾ? ಏನಾಗಬಹುದು ಅಂತ? ಅರವಿಂದ, ಸ್ಟೋರಿ ಬುಕ್ ಏನು ಪಬ್ ಏನಿದೆ, ಅವತ್ತು ಘಟನೆ ನಡೆದ ದಿವಸ ನಟ ದರ್ಶನ್ ಕೂಡ ಅಲ್ಲಿದ್ದರು ಅನ್ನೋದ್ರ ಬಗ್ಗೆ ಅವತ್ತೇ ಮಾಹಿತಿ ಸಿಕ್ಕಿತ್ತು. ಆ ಪಬ್ಗೆ ಕೂಡ ಪರಿಶೀಲನೆ ಮಾಡಿದಂಥ ವೇಳೆ ಪೊಲೀಸರು ಕೂಡ ಸ್ಥಳ ಮಾಜಾರು ಮಾಡಿದರು. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ CCTV ಆಧಾರದ ಮೇಲೆ ಆ ಸಂದರ್ಭದಲ್ಲಿ ಯಾರೆಲ್ಲ ನಟ ದರ್ಶನ್ ಜೊತೆ ಇದ್ದರು, ಮತ್ತು ಯಾರು ಬಂದ ಆತನನ್ನು ಕರ್ಕೊಂಡು ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡ್ಕೊಂಡು ಹೋದ ದಿನ ಕರ್ಕೊಂಬಂದಿದ್ದ ದಿವಸ ಯಾರು ಬಂದು ಕರ್ಕೊಂಡೋಗಿದ್ರು ಆ ಬಗ್ಗೆ ಕೂಡ ಪೊಲೀಸರಿಗೆ ಸ್ಪಷ್ಟವಾಗಿ ಮಾಹಿತಿ ಇತ್ತು. ಆ ನಂತರದಲ್ಲಿ ನಟ ಚಿಕ್ಕಣ್ಣ ಕೂಡ ಅವ್ರ ಜೊತೆ ಇದ್ದರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿ ಅವ್ರನ್ನೂ ಕೂಡ ಸ್ಥಳ ಮಾಜಾರು ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಅವ್ರನ್ನೂ ಕೂಡ ಸಾಕ್ಷಿಯನ್ನು ಮಾಡ್ಕೊಂಡಿದ್ರು. ಪೊಲೀಸರೀಗ ತನಿಖೆ ಮುಂದುವರಿಸಿದಂತಲ್ಲ, ಆ ಪಬ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿ ಏನಿದ್ರು ಅವರನ್ನು ಕೂಡ ವಿಚಾರಣೆ ಮಾಡಿರುವಂಥದ್ದು. ಆ ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ನಟ ದರ್ಶನ್ ಎಷ್ಟೊತ್ತಿಗೆ ಬಂದರು, ಆ ಸಂದರ್ಭದಲ್ಲಿ ಈತನ ಜೊತೆ ಯಾರೆಲ್ಲ ಇದ್ದರು, ಮತ್ತು 11:15 ಹೋದಂಥ ವೇಳೆಯಲ್ಲಿ ಹಿಂದೆ ಯಾರೆಲ್ಲ ಹೋದರು, ಆ ಸಂದರ್ಭದಲ್ಲಿ ಏನೆಲ್ಲ ಮಾತಾಡ್ಕೋತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಸಿಬ್ಬಂದಿ ಅವರಿಗೆ ಗೊತ್ತಿರುವಂಥ ಕೆಲವೊಂದು ಮಾಹಿತಿಗಳನ್ನು ಕೂಡ ಹೇಳಿದರು. ಆ ಮಾಹಿತಿ ಕೂಡ ಪೊಲೀಸರಿಗೆ ಅವಶ್ಯಕತೆ ಇದ್ದು, ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವರು ಕೃತ್ಯ ಎಸಗಿದ್ದಾರೆ ಅನ್ನೋದಕ್ಕೆ ಪೂರಕವಾಗಿ ಕೆಲವೊಂದು ಮಾಹಿತಿಗಳನ್ನು ಕೂಡ ಸಿಬ್ಬಂದಿ ಹೇಳಿದರು. ಹಾಗಾಗಿ ಆ ಪೊಲೀಸರು ಕೂಡ ಈಗ ಅಲ್ಲಿದ್ದಂಥ ಸಿಬ್ಬಂದಿಯನ್ನು ಜಡ್ಜ್ ಮುಂದೆ 164 ಹೇಳಿಕೆಯನ್ನು ಈಗಾಗಲೇ ದಾಖಲು ಮಾಡಿರುವಂಥದ್ದು. ನಾಳೆ ಪ್ರಕರಣ ಮುಂದುವರೆದು ಈ ಆರೋಪಿಗಳು ಹೊರಗಡೆ ಬಂದಂಥ ವೇಳೆಯಲ್ಲಿ ಅವರ ಮೇಲೆ ಪ್ರಭಾವ ಬೀರ್ಬೋದು, ಅವರು ಮತ್ತೆ ಸಾಕ್ಷಿಗೆ ಬರದಂತೆ ಹೋಗ್ಬೋದು. ಅಂಥ ಸಂದರ್ಭದಲ್ಲಿ ಮತ್ತೆ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಯಾರೆಲ್ಲ ಪ್ರತ್ಯಕ್ಷದರ್ಶಿಗಳೇನಿರ್ತಾರೆ ಅಂಥವ್ರನ್ನು ಕರ್ಕೊಂಬಂದು ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ದಾಖಲು ಮಾಡ್ತಾರೆ. ಆ ನಂತರದಲ್ಲಿ ಹೇಳಿಕೆ ದಾಖಲು ಮಾಡಿ ವಿಡಿಯೋ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಇವರು ಉಲ್ಟಾ ಹೊಡೆದರೂ ಕೂಡ ಅದು ಸಾಕ್ಷಿಯಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ಯಾರೆಲ್ಲ ಈ ಪ್ರಕರಣದಲ್ಲಿ ಅವಶ್ಯಕತೆ ಬೀಳುತ್ತೆ, ಯಾರೆಲ್ಲ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾವೆ ಅಂಥವ್ರನ್ನೆಲ್ಲ ಕರ್ಕೊಂಬಂದು 164 ಹೇಳಿಕೆ ದಾಖಲು ಮಾಡ್ಕೋತಾ ಇರುವಂಥದ್ದು. ಈಗ ಪಬ್ನ ಸಿಬ್ಬಂದಿಯ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದು. ಇದು ಕೂಡ ನಟ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಕಂಟಕವಾಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಒಟ್ಟಾರೆ ಇವಾಗ ಒಂದೊಂದೇ ಬಲವಾದ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತು ತನಿಖಾಧಿಕಾರಿಯ ಕೆಲಸನೇ ಇದು. ತುಂಬ ನೀವು ಸಾಕ್ಷಿಗಳನ್ನೇ ಕೊಡಲಿಲ್ಲ ಅಂತಂದರೆ ಕೇಸ್ ವೀಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಇಷ್ಟು ಶ್ರಮಪಟ್ಟು ತನಿಖೆಯನ್ನು ಮಾಡ್ತಾ ಇರೋದು.